ಅವಶ್ಯಕತೆಯೇ ಸಂಶೋಧನೆಗಳ ತಾಯಿ ಎಂದು ಹೇಳಲಾಗುತ್ತೆ. ಭೂಮಿ ಹುಟ್ಟಿದಾಗಿನಿಂದ ಹಲವಾರು ಸಂಶೋಧನೆಗಳು ನಡೆಯುತ್ತಲೇ ಬರುತ್ತಿವೆ. ಅದು ಆಯಾ ಕಾಲಕ್ಕೆ ಅನುಗುಣವಾಗಿದೆ. ಅನೇಕ ವಿಜ್ಞಾನಿಗಳು ಈ ಸಂಶೋಧನೆಗಾಗಿ ತಮ್ಮ ಬದುಕನ್ನೇ ಮೀಸಲಿಟ್ಟಿದ್ದಾರೆ. ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ, ಡಾಕ್ಟರ್ ಜೆ.ಸಿ. ಬೋಸ್, ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ, ಹೀಗೆ ಅನೇಕ ಅದ್ಭುತ ವಿಜ್ಞಾನಿಗಳ ಸಾಲಿನಲ್ಲಿ ಸೇರುವ ಆಲ್ಬರ್ಟ್ ಐನ್ಸ್ಟೈನ್ ಅವರ ಬಗೆಗಿನ ಕೆಲವು ಸಂಗತಿಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಮಾಡಿಕೊಳ್ಳಿ. ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಜರ್ಮನ್ ಸಾಮ್ರಾಜ್ಯದಲ್ಲಿ ಜನಿಸಿದ ಐನ್ಸ್ಟೈನ್ 1895ರಲ್ಲಿ ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಿದರು ಮತ್ತು ತನ್ನ ಜರ್ಮನ್ ಪೌರತ್ವವನ್ನು ತ್ಯಜಿಸಿದರು. 1897 ತಮ್ಮ 17ನೇ ವಯಸ್ಸಿನಲ್ಲಿ ಜ್ಯೂರಿಚಿನ ಸ್ವಿಸ್ ಫೆಡರಲ್ ಪಾಲಿಟೆಕ್ನಿಕ್ ಶಾಲೆಯಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ಬೋಧನಾ ಡಿಪ್ಲೊಮಾ ಮಾಡಿದರು. ಇನ್ನು 1901ರಲ್ಲಿ ಅವರು ಸ್ವಿಸ್ ಪೌರತ್ವವನ್ನು ಪಡೆದರು. ಅದನ್ನು ಅವರು ತಮ್ಮ ಜೀವನದ ಉದ್ದಕ್ಕೂ ಉಳಿಸಿಕೊಂಡರು. ಅಲ್ಲದೆ ಜ್ಯೂರಿಚ್ ವಿಶ್ವವಿದ್ಯಾಲಯಕ್ಕೆ ಯಶಸ್ವಿ PhD ಪ್ರಬಂಧವನ್ನು ಸಲ್ಲಿಸಿದ್ದು ಮತ್ತೊಮ್ಮೆ ಜರ್ಮನಿನ ಪ್ರಜೆಯಾದರು. ಆಲ್ಬರ್ಟ್ ಐನ್ಸ್ಟೈನ್ ಜರ್ಮನ್ ಮೂಲದ ಸೈದ್ಧಾಂತಿಕ ಭೌತಶಾಸ್ತ್ರಜ್ಞರಾಗಿದ್ದು ಸರ್ವಕಾಲಿಕ ಶ್ರೇಷ್ಠ ಮತ್ತು ಅತ್ಯಂತ ಪ್ರಭಾವಶಾಲಿ ವಿಜ್ಞಾನಿಗಳಲ್ಲಿ ಒಬ್ಬರು ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಸಾಪೇಕ್ಷತಾ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುವಲ್ಲಿ ಹೆಚ್ಚು ಹೆಸರುವಾಸಿಯಾದ ಇವರು ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಪ್ರಮುಖ ಕೊಡುಗೆಗಳನ್ನು ನೀಡಿದರು. 20ನೇ ಶತಮಾನದ ಮೊದಲ ದಶಕಗಳಲ್ಲಿ ಆಧುನಿಕ ಭೌತಶಾಸ್ತ್ರವು ಪ್ರಕೃತಿಯ ವೈಜ್ಞಾನಿಕ ತಿಳುವಳಿಕೆಯನ್ನು ಮರುರೂಪಿಸುವಲ್ಲಿ ಕೇಂದ್ರ ವ್ಯಕ್ತಿಯಾಗಿದ್ದರು. ವಿಶ್ವದ ಅತ್ಯಂತ ಪ್ರಸಿದ್ಧ ಸಮೀಕರಣ ಎಂದು ಕರೆಯಲ್ಪಡುವ ಶಕ್ತಿ ಸಮಾನತೆಯ ಸೂತ್ರ E=mc² ಅನ್ನು ಕಂಡುಹಿಡಿದರು. ದ್ಯುತಿವಿದ್ಯುತ್ ಪರಿಣಾಮ ನಿಯಮದ ಆವಿಷ್ಕಾರಕ್ಕಾಗಿ ಕ್ವಾಂಟಮ್ ಸಿದ್ಧಾಂತದ ಅಭಿವೃದ್ಧಿಯಲ್ಲಿ ಪ್ರಮುಖ ಹೆಜ್ಜೆಯನ್ನು ಇಟ್ಟರು. ಐನ್ಸ್ಟೈನ್ ಅವರ ಜೀವನದುದ್ದಕ್ಕೂ 100 ಪುಸ್ತಕಗಳು ಮತ್ತು ಲೇಖನಗಳನ್ನು ಪ್ರಕಟಣೆ ಮಾಡಿದ್ದಾರೆ. 300ಕ್ಕೂ ಹೆಚ್ಚು ವೈಜ್ಞಾನಿಕ ಪ್ರಬಂಧಗಳು ಮತ್ತು 150 ವೈಜ್ಞಾನಿಕವಲ್ಲದ ಲೇಖನಗಳನ್ನು ಬರೆದಿದ್ದಾರೆ. ಕೆಲವು ವಿಶ್ವವಿದ್ಯಾನಿಲಯಗಳು ಮತ್ತು ಆರ್ಕೈವ್ಗಳು 30,000ಕ್ಕೂ ಹೆಚ್ಚು ವಿಶಿಷ್ಟ ದಾಖಲೆಗಳನ್ನು ಒಳಗೊಂಡಿರುವಂತಹ ಐನ್ಸ್ಟೈನ್ ಅವರ ಪತ್ರಿಕೆಗಳ ಬಿಡುಗಡೆಯನ್ನು ಘೋಷಣೆ ಮಾಡಿದ್ವು. ಐನ್ಸ್ಟೈನ್ ಅವರ ಬೌದ್ಧಿಕ ವಿಚಾರಣೆಗಳು ಮತ್ತು ಜಾಣತನಕ್ಕೆ ಐನ್ಸ್ಟೈನ್ ಎಂಬ ಪದವನ್ನು ಪ್ರತಿಭೆಗೆ ಸಮಾನಾರ್ಥಕವಾಗಿ ಮಾಡಿದರು. ಅವರು ತಮ್ಮ ಕೆಲಸದ ಜೊತೆಗೆ ಬೋಸ್ ಐನ್ಸ್ಟೈನ್ ಅಂಕಿಅಂಶಗಳು, ಐನ್ಸ್ಟೈನ್ ರೆಫ್ರಿಜರೇಟರ್ ಒಳಗೊಂಡಂತೆ ಹಲವಾರು ಯೋಜನೆಗಳಲ್ಲೂ ಕೂಡ ಇತರ ವಿಜ್ಞಾನಿಗಳೊಂದಿಗೆ ಸಹಕರಿಸಿದರು. ಐನ್ಸ್ಟೈನ್ ಅವರ ಸಂಶೋಧನೆಗಳಿಗೆ ಭೌತಶಾಸ್ತ್ರದ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಐನ್ಸ್ಟೈನ್ ಅವರ ಮೆದುಳು ಸಾಮಾನ್ಯರಿಗಿಂತ ಹೆಚ್ಚು ತೂಕ ಮತ್ತು ಹೆಚ್ಚು ಗ್ಲಿಯಲ್ ಕೋಶಗಳನ್ನು ಹೊಂದಿತ್ತು. ಇಂದಿಗೂ ಅವರ ಮೆದುಳನ್ನು ಅಮೆರಿಕದ ಮ್ಯೂಸಿಯಂನಲ್ಲಿ ಸುರಕ್ಷಿತವಾಗಿ ಇಡಲಾಗಿದೆ. ಅದೇನೇ ಆಗಲಿ, ಐನ್ಸ್ಟೈನ್ ಅವರ ವಿಜ್ಞಾನಕ್ಕೆ ಕೊಟ್ಟ ಕೊಡುಗೆಗಳು ಮಾತ್ರ ಅವಿಸ್ಮರಣೀಯ. ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.